ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಬಂದ ಸುದ್ದಿ. ಹೊಸೂರು ರಸ್ತೆಯ ಫ್ಲೈಓವರ್ ಮೇಲೆ ಸರಣಿ ಅಪಘಾತ ಸಂಭವಿಸಿರ್ತಕ್ಕಂಥ ವರದಿಯಾಗಿದೆ. ಸಾಮಾನ್ಯವಾಗಿ ಹೊಸೂರು ರಸ್ತೆ ಫ್ಲೈಓವರ್ ಯಾವಾಗಲೂ ಕೂಡ ಟ್ರಾಫಿಕ್ ಜಾಮ್ಗೆ ಹೆಸರುವಾಸಿ. ಇಂಥ ಜಾಗದಲ್ಲಿ 3 ಕಾರು ಮತ್ತು 2 ವ್ಯಾನ್ ನಡುವೆ ಡಿಕ್ಕಿ ಸಂಭವಿಸಿದೆ. ಈಗ ಅಪಘಾತ ನಡೆದಂತಹ ಸ್ಥಳದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇದರ ಜೊತೆಗೆ ಅಲ್ಲಿ ಸರಣಿ ಅಪಘಾತ ಆಗಿರ್ತಕ್ಕಂಥದ್ದು ಕೂಡ ಟ್ರಾಫಿಕ್ ಜಾಮ್ ಹೆಚ್ಚಾಗೋದಕ್ಕೆ ಕಾರಣವಾಗಿದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜುನಾಥ್ ಅವರಿಂದ. ಮಂಜುನಾಥ್, ಹೇಗೆ ಸಂಭವಿಸಿತು ಈ ಒಂದು ಸರಣಿ ಅಪಘಾತ? ಏನು ತೊಂದರೆಗಳಾಗಿದೆ ಜನಗಳಿಗೆ? ಅರವಿಂದ್, ಏನು ಬೊಮ್ಮನಹಳ್ಳಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಇರ್ತಕ್ಕಂಥ ಈ ಎಲಿವೇಟೆಡ್ ಹೈವೇ ಅಂದ್ರೆ ಫ್ಲೈಓವರ್ 9 ಕಿಲೋಮೀಟರ್ ಉದ್ದದ ಈ ಫ್ಲೈಓವರ್ ಮೇಲೆ ಇವತ್ತು ಅಂದ್ರೆ ಈಗಷ್ಟೇ ಒಂದು 5 ನಿಮಿಷ ಮುಂಚೆ ಯಾವೊಂದು ಅಂದ್ರೆ ಓವರ್ಟೇಕ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಂದು ಕಾರ್ ಮತ್ತೊಂದು ಗಾಡಿ ಓವರ್ಟೇಕ್ ಮಾಡ್ತಾ ಇತ್ತು. ಹಾಗಾಗಿ ಒಂದು ನೇರಕ್ಕೆ ಡಿಕ್ಕಿ ಹೊಡಿತು. ಹಿಂದ್ಗಡೆ ಬರ್ತಾ ಇದ್ದಂತ 5 ವಾಹನಗಳು ಸಹ ಡಿಕ್ಕಿ ಹೊಡೆದಿವೆ. ಸರಣಿ ಅಪಘಾತ ಆಗಿದೆ. ಇದರಲ್ಲಿ 3 ಜನಕ್ಕೆ ಗಾಯಗಳಾಗಿದೆ. ಮತ್ತೆ ಏನಂತಂದ್ರೆ ಅತ್ಯಂತ ಸ್ವಲ್ಪ ಕಿರಿದಾದಂತ ರಸ್ತೆ ಆಗಿರೋದ್ರಿಂದ ಇದು 2 ವೇ ಆಗಿರೋದ್ರಿಂದ ಈಗ ಟ್ರಾಫಿಕ್ ಜಾಮ್ ಆಗಿದೆ. 1 ವೇ ಅಂತೂ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಅತ್ಯಂತ ವಾಹನ ದಟ್ಟಣೆ ಪ್ರದೇಶ ಆಗಿರೋದ್ರಿಂದ ಬೊಮ್ಮನಹಳ್ಳಿಯಿಂದ ಸಿಲ್ಕ್ ಬೋರ್ಡ್ ವರೆಗೆ ಈಗ ಅಪ್ ಟು ಮಡಿವಾಳ ತನಕ ಟ್ರಾಫಿಕ್ ಜಾಮ್ ಆಗಿದೆ. ಈಗ ಈ ವಾಹನಗಳನ್ನ ಅಪಘಾತಕ್ಕೆ ಈಡಾಗಿರ್ತಕ್ಕಂಥ ವಾಹನಗಳನ್ನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದು ಕ್ಲಿಯರ್ ಮಾಡಬೇಕಾಗಿದೆ. ಹಾಗಾಗಿ ಇದಕ್ಕೆ ಇನ್ನೂ ಒಂದು ತಾಸಾದ್ರೂ ಹಿಡಿಬಹುದು ಅಂತ ಅನ್ನಿಸ್ತಾ ಇದೆ. ಅದುವರೆಗೂ ಸಹ ಈಗ ಟ್ರಾಫಿಕ್ ಜಾಮ್ ಆಗಿ ಜನರು ಸಂಚಾರ ಅಸ್ತವ್ಯಸ್ತ ಜನರು ಪರದಾಡುವಂತಾಗಿದೆ. ಅರವಿಂದ್, ಮಂಜುನಾಥ್, ಟ್ರಾಫಿಕ್ ಕ್ಲಿಯರ್ ಮಾಡೋ ವಿಚಾರ ಆಯ್ತು. ಇನ್ನು ಗಾಯಗೊಂಡವರ ಕಥೆ ಏನು? ಅವ್ರನ್ನ ಯಾವ ಆಸ್ಪತ್ರೆಗೆ ಸೇರಿಸಿದ್ದಾರೆ? ಅವ್ರ ಸ್ಥಿತಿ 3 ಜನಕ್ಕೆ ಗಾಯಗಳಾಗಿದೆ. ಇವರನ್ನ ಕೂಡಲೇ ಖಾಸಗಿ ಆಸ್ಪತ್ರೆಗಳಿಗೆ ಅವರನ್ನ ಸ್ಥಳಾಂತರ ಮಾಡ್ಲಾಗ್ತಾ ಇದೆ. ವಾಹನಗಳನ್ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸ್ನವರು ಈಗ ಟ್ರಾಫಿಕ್ ಪೊಲೀಸ್ನವರು ಬಂದಿದ್ದಾರೆ. ಅವರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮತ್ತೆ ಸಾರ್ವಜನಿಕರು ಸಹ ಇದನ್ನ ನೋಡೋದಕ್ಕೆ ಮತ್ತೊಂದು ವೇನಲ್ಲಿ ಬರ್ತಾ ಇದ್ದಂತ ವಾಹನಗಳು ಕೆಲವೊಂದು ವಾಹನಗಳನ್ನ ನಿಲ್ಲಿಸಿರೋದ್ರಿಂದ ಇದು ಸಹ ಮತ್ತೊಂದು ಅಂದ್ರೆ 2 ಕಡೆ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಅಟ್ಲೀಸ್ಟ್ ಜನ ಸ್ವಲ್ಪ ಆ ವಾಹನಗಳನ್ನು ನೋಡುವಂತ ಕುತೂಹಲದಿಂದ ಬಂದಿರ್ತಕ್ಕಂಥದ್ದು ಮತ್ತೆ ಹಿಂದ್ಗಡೆ ಬಂದಿರ್ತಕ್ಕಂಥ ವಾಹನಗಳು ನಿಂತಿರೋದ್ರಿಂದ ಇದು ಟ್ರಾಫಿಕ್ ಜಾಮ್ ಆಗೋದಕ್ಕೆ ಹೆಚ್ಚಾಗಿದೆ. ಅಂದ್ರೆ ಈಗ ಗಾಯಗೊಂಡಿದ್ದವರ ಪೈಕಿ 2 ಮಹಿಳೆಯರಿದ್ದಾರೆ, ಒಬ್ಬ ಪುರುಷರಿದ್ದಾರೆ. ಇವರನ್ನ ಆಂಬ್ಯುಲೆನ್ಸ್ ನಲ್ಲಿ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಓಕೆ, ಧನ್ಯವಾದ ಮಂಜುನಾಥ್ ತಮ್ಮ ಎಲ್ಲ ಮಾಹಿತಿಗಾಗಿ.